ಸೌದಿ ಅರೇಬಿಯಾ ಹೇಳಿ ಕೇಳಿ ಮರಳುಗಾಡು. ಇಲ್ಲಿ ನೀರೇ ಅಪರೂಪದ ವಸ್ತು. ಆದ್ರೆ ಇಲ್ಲೇ ಪದೇ ಪದೇ ವರುಣನ ಆರ್ಭಟ ಜೋರಾಗಿದೆ. ಮುಸ್ಲಿಮರ ಪವಿತ್ರ ಭೂಮಿ ಸೌದಿ ಅರೇಬಿಯಾ ಮೆಕ್ಕಾದಲ್ಲಿ ಭಾರೀ ಮಳೆಯಿಂದ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಲವು ನಗರ ಪ್ರದೇಶಗಳು ಜಲಾವೃತಗೊಂಡು ಜನ ತತ್ತರಿಸಿ ಹೋಗಿದ್ದಾರೆ. ಸಂಪೂರ್ಣ ಮರುಭೂಮಿಯಲ್ಲೇ ಅರೇಬಿಯಾ ನಿರ್ಮಾಣಗೊಂಡಿದೆ. ಇಲ್ಲಿನ ಜನಕ್ಕೆ ಪ್ರವಾಹ, ಜಲಾವೃತ ಅಂದ್ರೆ ಏನಂತ ಗೊತ್ತೇ ಇರಲ್ಲ. ಅದನ್ನ ಒಂದೋ ವಿಡಿಯೋ ನೋಡಿಯೋ ಅಥವಾ ಬೇರೆ ದೇಶಕ್ಕೆ ಭೇಟಿ ನೀಡಿದಾಗ ನೋಡಿ ಕಂಗಾಲಾಗಿರ್ತಾರೆ. ಆದ್ರೆ ಇತ್ತೀಚೆಗೆ ಮಧ್ಯಪ್ರಾಚ್ಯ ದೇಶಗಳು ಕೂಡ ಜಲಗಂಡಾಂತರಕ್ಕೆ ತುತ್ತಾಗಿವೆ. ಈಗ ಮತ್ತೆ ಮರುಭೂಮಿ ಸೌದಿ ಅರೇಬಿಯಾದಲ್ಲಿ ಭಾರೀ ಮಳೆಯಾಗುತ್ತಿದೆ. ಜೆಡ್ಡಾ ನಗರ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶ, ಮೆಕ್ಕಾ ಮತ್ತು ಮದೀನಾದಲ್ಲಿ ಗುಡುಗು ಸಹಿತ ಆಲಿಕಲ್ಲು ಮಳೆಯಾಗಿದೆ. ಮೆಕ್ಕಾ, ಮದೀನಾ ಮತ್ತು ಬಂದರು ನಗರವಾದ ಜೆಡ್ಡಾದಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಅಬ್ಬರದ ಮಳೆ, ಪ್ರವಾಹದಿಂದ ರಸ್ತೆಗಳು ಜಲಾವೃತ. ಇನ್ನು ಭಾರೀ ಮಳೆಗೆ ಜೆಡ್ಡಾ, ಮೆಕ್ಕಾ ಮತ್ತು ಮದೀನಾದಲ್ಲಿ ಪ್ರವಾಹ ಉಕ್ಕಿ ಹರಿದಿದ್ದು ಹಲವು ವಾಹನಗಳು ತರಗೆಲೆಯಂತೆ ಕೊಚ್ಚಿ ಹೋಗಿವೆ. ಮೆಕ್ಕಾದ ಆಗ್ನೇಯದ ಲವಾಲಿ ಪ್ರದೇಶದಲ್ಲಿ ಒಬ್ಬ ಡೆಲಿವರಿ ಹುಡುಗ ತನ್ನ ಬೈಕ್ನಿಂದ ನೀರಿಗೆ ಬಿದ್ದಿದ್ದಾನೆ. ಆತನ ರಕ್ಷಣೆಗೆ ಸ್ಥಳೀಯರೊಬ್ಬರು ಧಾವಿಸಿ ಬೈಕ್ ಮೇಲೆತ್ತಿದ್ದಾರೆ. ಇಷ್ಟು ಮಾತ್ರವಲ್ಲದೆ ದೊಡ್ಡ ದೊಡ್ಡ ಮರಗಳು, ಮನೆ ಬಳಕೆ ವಸ್ತುಗಳು ರಸ್ತೆ ಮೇಲೆ ಹರಿದು ನೀರಿನಲ್ಲಿ ತೇಲಿಕೊಂಡು ಹೋಗಿವೆ. ಇಳಿಜಾರು ಪ್ರದೇಶದಲ್ಲಿ ನಿಲ್ಲಿಸಿದ್ದ ಕಾರುಗಳು ರಭಸವಾಗಿ ಹರಿದು ಬಂದ ಮಳೆ ನೀರಿನಲ್ಲಿ ಕೊಚ್ಚಿ ಹೋದ ದೃಶ್ಯಗಳು ಬೆಚ್ಚಿ ಬೀಳಿಸುವಂತಿದೆ. ಇನ್ನೂ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ ಕಾರುಗಳು ಕೂಡ ಜಲಾವೃತವಾಗಿದ್ದು, ಬಿಲ್ಡಿಂಗ್ಗಳ ಬೇಸ್ಮೆಂಟ್ನಲ್ಲಿ ಸುಮಾರು 3 ರಿಂದ 4 ಅಡಿಗಳಷ್ಟು ನೀರು ನಿಂತಿದೆ. ಭಾರೀ ಮಳೆ ಹಿನ್ನೆಲೆ ಸೌದಿಯ ಪೂರ್ವ ಪ್ರಾಂತ್ಯ ಮತ್ತು ರಿಯಾದ್ನಲ್ಲಿ ಶಾಲೆಗಳನ್ನು ಆನ್ಲೈನ್ ಮೂಲಕ ನಡೆಸಲಾಗುತ್ತಿದೆ. ಕೆಲ ವಿಮಾನಯಾನಗಳು ರದ್ದಾಗಿವೆ. ಸಿರಾಜ್ ಅಲ್ ಖುರಾಶಿಯಿಂದ ಮೆಕ್ಕಾದ ಪಶ್ಚಿಮದಲ್ಲಿರುವ ಅಲ್ ಶಮ್ಸಿ ಸೇತುವೆ ಮಹಾಪ್ರವಾಹದಲ್ಲಿ ಮುಳುಗಿದೆ. ಸೌದಿ ಅರೇಬಿಯಾದಲ್ಲಿ ಅಬ್ಬರದ ಮಳೆಯಾಗ್ತಿದೆ. ಸದ್ಯ ಸಾರ್ವಜನಿಕರು ಮನೆಗಳಿಂದ ಹೊರಬಾರದಂತೆ ಸ್ಥಳೀಯ ಅಧಿಕಾರಿಗಳು ಎಚ್ಚರಿಕೆ